ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರದ 125ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಏನಪ್ಪ ಉಮೇಶ್ ಅಣ್ಣ ದಿನಕ್ಕಿಂತ ಸ್ವಲ್ಪ ಡಲ್ ಮುಖ ಕಾಣ್ತಾ ಇದೆ, ನೆಗಡಿ ಆಗಿರ್ಬೋದೇನೋ ಅಂತ ಅಂದ್ಕೊಂಡಿರಿ. ಖಂಡಿತ ನೆಗಡಿ ಆಗಿದ್ದೆಲ್ಲ ವಾಸಿಯಾಗಿದೆ, ಜ್ವರವೂ ಇಲ್ಲ, ಊರಿಗೆ ಹೋಗಿ ಬಂದಿಲ್ಲ, ಎಲ್ಲವೂ ಕ್ಷೇಮ ಭಗವಾನ್ ದಯೆಯಿಂದ. ಆದರೆ ಬೆಳಗ್ಗೆ ಆದ ತಕ್ಷಣ ಸ್ಯಾಡ್ ನ್ಯೂಸ್ ಕೇಳೋದು ಒಂದು ಮನುಷ್ಯ ಕುಲಕ್ಕೆ ದುರ್ಭರ. ಅದು ನನ್ನ ಕೈನಲ್ಲಿ ಇಲ್ಲ, ಏನು ಮಾಡೋಕ್ಕಾಗತ್ತೆ, ಹೌದಾ? ಹೌದು, ನೀವೆಲ್ಲ ಗೆಸ್ಟ್ ಇಟ್ ರೈಟ್, ದಿನಕ್ಕಿಂತ ಸ್ವಲ್ಪ ಡಲ್ಲೇ ಇದ್ದೀನಿ. ಯಾಕೆಂದರೆ ಇವತ್ತು ಬೆಳಗ್ಗೆ ಐ ರಿಸೀವ್ಡ್ ದ ನ್ಯೂಸ್ ಇನ್ ದ ಮಾರ್ನಿಂಗ್ ದಟ್ ಗ್ರೇಟ್ ಪ್ಲೇಬ್ಯಾಕ್ ಸಿಂಗರ್ ಡಾಕ್ಟರ್ ಎಸ್ ಜಾನಕಿ ಅಮ್ಮ ಅವರ ಸುಪುತ್ರ ಶ್ರೀ ಮುರಳೀಕೃಷ್ಣ ಅವರು ದೈವಾಧೀನರಾಗಿದ್ದಾರೆ, ಸಾಯಿ ಪದದಡಿಗೆ ಹೋಗಿದ್ದಾರೆ. ಯಾರಿಗೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಶಾಕರ್ ಎಲ್ರಿಗೂ, ಎಲ್ಲ ಅಭಿಮಾನಿಗಳಿಗೂ. ಅಮ್ಮ ಎಷ್ಟು ಕರುಣಾಮಯಿ ಅಂತಂದರೆ ಫ್ಯಾನ್ಸ್ ಅಂದರೆ ಸಿಟ್ಟು ಬರ್ತಾ ಇದೆ ಅವರಿಗೆ, ಬಿಡ್ತಾ ಇತ್ತು ಬರುತ್ತೆ. ಅವರಿಗೆ ಫ್ಯಾನ್ಸ್ ಅನ್ನಬಾರ್ದು, ಮಕ್ಕಳು ಅಂತ ಹೇಳಬೇಕು ಅಲ್ವಾ? ಏನನ್ನ ರೀಸನ್ ಅಂತ ಸಾಕಷ್ಟು ಮೆಸೇಜಸ್ ಫೇಸ್ಬುಕ್ಕಲ್ಲಿ ಹರಿದು ಬರ್ತಾ ಇದೆ. ಅವರಿಗೆ ಕ್ಯಾನ್ಸರ್ ಇತ್ತು, ಸೊ ಸದ್ಗತಿ ಪ್ರಾಪ್ತಿರಿಸ್ತು. ಅದರಿಂದ ಮನಸ್ಸು ಖಿನ್ನವದನಾಗಿಬಿಟ್ಟಿದ್ದೀನಿ. ಸೊ ಸುಧಾರಿಸ್ಕೊಂಡು ಗುರುವಾರ ಆದ್ದರಿಂದ ಕೆಲಸ ಕಾರ್ಯಗಳು ಮನೆಯಿಂದ ಇರೋದರಿಂದ ಅನುಕೂಲ. ಆ್ಯಕ್ಚುಲಿ ಇವತ್ತು ತುಮಕೂರು ಹೋಗಬೇಕಾಗಿತ್ತು, ಥ್ಯಾಂಕ್ಸ್ ಟು ಬಾಸ್, ಸಡನ್ನಾಗಿ ಫೋನ್ ಬಂದು ಮನೆಯಿಂದ ಕೊಟ್ಟಿದ್ದಕ್ಕೆ ಒಂದು ಸಹಸ್ರ ವಂದನೆಗಳು ನಮ್ಮ ಬಾಸ್ಗೆ. ಸೊ ಬರೀ ಸ್ಯಾಡ್ ನ್ಯೂಸ್ ಇದ್ದರೆ ಅಷ್ಟೇ ಅಲ್ಲ, ಗುಡ್ ನ್ಯೂಸು ಹೇಳೋಣ. ಏನು ಗುಡ್ ನ್ಯೂಸ್ ಅಂತ ನಿಮಗೆಲ್ಲ ಗೆಸ್ ಆಗಿರ್ಬೋದು. ಈಗ ಏನು ಹೇಳಿ ನೋಡೋಣ. ಎಸ್, ಯು ಆಲ್ ಗೆಸ್ಟ್ ಇಟ್ ರೈಟ್. ಪಯಸ್ ಕೆರೂರ್, ನಮ್ಮ ಆಧ್ಯಾತ್ಮಿಕ ಚಾನಲ್, ಸಾಯಿಬಾಬಾ ಚಾನಲ್, ಅಕ್ಕಲ್ಕೋಟೆ ಸಮರ್ಥರ ಚಾನಲ್, ಇಟ್ ಹ್ಯಾಸ್ ರೀಚ್ಡ್ 1K, 1,000 ಸಬ್ಸ್ಕ್ರೈಬರು ಆಗಿದ್ದಾರೆ. ಎಷ್ಟು ಸಬ್ಸ್ಕ್ರೈಬರ್ ಮುಖ್ಯ ಅಲ್ಲ, ಸಬ್ಸ್ಕ್ರೈಬರ್ ಅಂತ ಫಾಲೋ ಮಾಡ್ತಾ ಇಲ್ಲ ನಾನು. ಐ ಆಮ್ ನಾಟ್ ಬೆಂಟ್ ಅಪಾನ್ ಎನಿ ಮಾನಿಟೈಸೇಷನ್. ಸೇವೆ ಭಗವಾನ್ರಿಗೆ ಮುಟ್ತಾ ಇದೆ ಅನ್ನೋ ಸಂತೋಷ ಆಗ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಈಚ್ ಆ್ಯಂಡ್ ಎವ್ರಿ ಸಬ್ಸ್ಕ್ರೈಬರ್ಗೆ ಪರಮ ಧನ್ಯವಾದಗಳು. ಅಗ್ನಿ ಚಾನಲ್ ಅವ್ರಿಗೆ ಪ್ರತ್ಯೇಕ ವಂದನೆಗಳು ಸಪ್ರೇಟಾಗಿ. ಒಂದೇ ದಿನಕ್ಕೆ ಅವರು ಸುಮಾರು ಸಬ್ಸ್ಕ್ರಿಪ್ಷನ್ಸ್ನ, ಫ್ರೆಂಡ್ಶಿಪ್ಸ್ನ ತಂದುಕೊಟ್ರು. ಎಷ್ಟು ಜನ ನಮಗೆ ಫ್ರೆಂಡ್ಸ್ ಆದರು. ಆಮೇಲೆ ಭಾಳಷ್ಟು ಜನ ಫೋನ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದರು. ಪಂಚಾನತನ್ ಸರ್ ನಮಸ್ಕಾರ, ನೀವು ಸಹ ಹೊರಮಾವಿಂದ ಫೋನ್ ಮಾಡಿ 1K ಆಗಿರೋದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ರಿ. ಪ್ರಥಮ ಬಾರಿಗೆ ನಮ್ಮ ತಾಯಿ ಫೇಸ್ಬುಕ್ಕಲ್ಲಿ ಲೈವ್ ಬರಲ್ಲ, ಫಸ್ಟ್ ಲೈವ್ ಬಂದು ಎಲ್ರಿಗೂ ನನ್ನ ಮಗ ಇಷ್ಟು ಖುಷಿಯಾಗಿರೋದಕ್ಕೆ ಇದೇ ಕಾರಣ. ಹೀಗೆ ಎಲ್ರಿಗೂ ಒಳ್ಳೆಯದಾಗಲಿ, ಅಭಿವೃದ್ಧಿ ಆಗಲಿ ಅಂತ. ಮಾಧ್ಯಮಗಳಿಗೆ ತನ್ನದೇ ಆದ ಬೆಲೆ ಇದೆ, ಸದುಪಯೋಗ ಪಡಿಸ್ಕೊಂಡದೇ ಇದ್ದರೆ ನೋಡಿ ಕೇರಳದಲ್ಲಿ ಏನಾಯ್ತು ವಿಚಾರ ಅಲ್ವಾ? ಪ್ರಚಾರ ಶನಿ ಆಗಬೇಡಿ ಸ್ನೇಹಿತರೆ. ಕೇವಲ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಮತ್ತೊಬ್ಬರ ಪ್ರಾಣ ತೆಗೆಯೋಷ್ಟು. ಅದಕ್ಕೆ ಮಮ್ಮೂಟಿಯವರು ನಿನ್ನೆ ಕೇರಳದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ನೋಡಿ, ಸಾರಿ ಆಧ್ಯಾತ್ಮಿಕ ಚಾನಲ್ ಅದು, ಅದ್ರ ಬಗ್ಗೆ ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, SOS ಮೆಸೇಜ್ ಇದು, ಸೇವ್ ಅವರ್ ಸೋಲ್ಸ್ ಮೆಸೇಜ್, ಎಲ್ರಿಗೂ ತಿಳಿತಕ್ಕಂಥ ಮೆಸೇಜು ಅಲ್ವಾ? ನಮ್ಮ ಪ್ರಚಾರ ಶನಿ ಬೇರೆಯವರಿಗೆ ಪ್ರಾಣ ಸಂಕಟ ಆಗದಿರಲಿ ಅಂತ ಖ್ಯಾತ ಮಲಯಾಳಂ ನಟ ಮಮ್ಮೂಟಿಯವರು ಹೇಳಿದ್ದಾರೆ. ಏನೋ ಒಂದು ವಿಡಿಯೋ ಮಾಡೋಕ್ಕೆ ಹೋಗಿ ಅವಳು ಲೈಕ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ತೊಗೊಂಡು ಕೊನೆಗೆ ಜೈಲು ಪಾಲಾದಳು. ದಯಮಾಡಿ ಪ್ರಚಾರದಿಂದ ಹೋಗಬೇಡಿ. ಜನವು ನಿಮ್ಮನ್ನು ಅರಸೋ ಥರ ಇರಬೇಕು ಹೊರತಾಗಿ ನೀವು ಜನನ ಅರಸಿ ಹೋಗೋ ಥರ ಇರಬಾರ್ದು ಅಲ್ವಾ? ಈಗ ಜನ ಹೇಗಿದ್ದಾರೆ ಅಂತ ಹೇಳಿದರೆ ಪ್ರಖ್ಯಾತಿ ಆಗಬೇಕು ಬೇಗ ಅಲ್ವಾ? ಇಲ್ಲ ಕುಖ್ಯಾತಿ ಆಗಬೇಕು, ಬೋರ್ಡಿಗೆ ಬಂದುಬಿಡಬೇಕು, ನಮ್ಮ ಹೆಸರು ಬರಬೇಕು. ಡಾಕ್ಟರ್ ರಾಜ್ಕುಮಾರ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದರು, ನಾವಿರುವಾಗಲೇ ನಮ್ಮ ಹೆಸರು ಕೆಟ್ಟೋಯ್ತು ಅಂತ ಹೇಳಿದ್ರೆ. ನೋಡಿ ಇಲ್ಲೇ ಅರ್ಧ ನಿಮಿಷ ಆಯಿತು, ಸಾರಿ ಫಾರ್ ಮೈ ಲಾರ್ಡ್ ಸ್ಟಾಕ್, ಶುರು ಮಾಡ್ತೀನಿ ಕಾರ್ಯಕ್ರಮ. ನಾವಿರಬೇಕಾದ್ರೆ ನಮ್ಮ ಹೆಸರು ಕೆಟ್ಟೋಯ್ತು ಅಂದರೆ ನಾವು ಇದ್ದು ಸತ್ತಂಗೆ ಅಂತ ಅಲ್ವಾ? ನೀವಂದ್ರೆ ಒಂದು ಬ್ರ್ಯಾಂಡ್ ಕಂಡ್ರಿ, ಯಾಕೆ ನೀವು ಅದನ್ನು ಮನಗಾಣೋಲ್ಲ? ಆಮೇಲೆ ನಿಮ್ಗೆಲ್ಲ ಸ್ಟಫ್ ಇದ್ದರೆ ಜನ ಹುಡುಕ್ತಾರೆ. ನೀವು ನಾನು ಹಿಂಗಿದ್ದೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವರಾಗೆ ಕೇಳಿದರೆ ಹೇಳು. ನೋಡಿ ಪಯಸ್ ಕೆರೂರ್, ಪಯಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಕೆಲವರಿಗೆ, ಅವರಾಗೆ ಅಪ್ರೋಚ್ ಮಾಡಿ ಕೇಳ್ತಾರೆ. ಹೆಸರು ವಿಚಿತ್ರವಾಗಿದೆಯಲ್ಲ, ನಿಮ್ಮ ಹೆಸರು ಒಂದು ಸಲ ಫ್ಯಾನ್ಸಿ ಇಟ್ಟರೆ ಇನ್ನೂ ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ ಅಂತ ಅವ್ರಿಗೆ ಹೇಳೋದು ಒಂದೇ ಮಾತೆ. ಲೈಕ್ಸ್ ಕಮೆಂಟ್ಸಿಗಿಲ್ಲ ನಾನು, ಸಬ್ಸ್ಕ್ರೈಬ್ ಆಗೋರು ಹಾಗೆ ಆಗ್ತಾರೆ ಅಂತ. ಪಯಸ್ ಅಂದರೆ ಅರ್ಥ ಪವಿತ್ರ ಅಂತ ಕನ್ನಡದಲ್ಲಿ ಅವಲ್ಲ, ಪವಿತ್ರಾತ್ಮರು ಅಂತೀವಲ್ಲ ಹಾಗೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನೋಡೋಣ ಇವತ್ತು ಯಾರು ಕೇಳಿದ್ದಾರೆ ಅಂತ. ಕೊಟ್ರಮ್ಮ ಕೇಳಿದ್ದಾರೆ ಕೊಟ್ಟೂರಿಂದ, ರಾಜು ಬಂಟ್ವಾಳ್ ರೆಗ್ಯುಲರ್ ವಿವರ್ಸ ಇದ್ದಾರೆ, ಶ್ವೇತಾ ಮೈಸೂರಿಂದ ಕೇಳಿದಾಳೆ, ಕಪಿಲ್ ದೇವ್ ಒಡ್ಡರ್ ಅಂತ ನಮ್ಮ ಫ್ರೆಂಡ್ ಇದ್ದಾನೆ,
ಇನ್ನೊಬ್ಬ ಕಪಿಲ್ ದೇವ್ ಇದ್ದಾರೆ, ಅವರೇನೋ ಗೊತ್ತಿಲ್ಲ ನನಗೆ. ಸಂಜಯ್ ಅರ್ಣೇಕರ್ ಚಿತ್ರಕಲಾವಿದ ಆಯಿತಾ. ಮಹೇಶ್ ಚಿತ್ತೂರಿನಿಂದ ಕೇಳಿದ್ದಾರೆ, ಆಂಧ್ರಕ್ಕೆ ಹೋಗ್ತಾ ಇದೆ ಅಂತ ಆಯಿತು. ಸಾರಿ, ಸೊಂಡೂರಿನಿಂದ ಬಂದಿದೆಯಪ್ಪ ಮೆಸೇಜು, ಸಾಕಮ್ಮ ಅಂದ್ಬಿಟ್ಟು. ಓಕೆ. ಬಂಟ್ವಾಳ ಉಮೇಶ್ ಅವ್ರು ಕೇಳಿದ್ದಾರೆ ರೆಗ್ಯುಲರ್ ವ್ಯೂ. ನೆಕ್ಸ್ಟ್ ಅಜಯ್ ಕೇಳಿದ್ದಾರೆ 168. ಹನೀಶ್ ಕೇರಳದಿಂದ ಕೇಳಿದ್ದಾರೆ. ಕೊಟ್ರಮ್ಮವರೇ ನೋಡೋಣ ಬಾಬಾ ಏನು ಹೇಳ್ತಿದ್ದಾರೆ. ನಿಮ್ಮಷ್ಟೇ ಕುತೂಹಲ ನಮಗೂ ಸಹ ಇದೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ನಿಮ್ಮ ಶುಭೋದಯಕ್ಕೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಕೊಟ್ರಮ್ಮ, ದಯಮಾಡಿ ಕ್ಷಮಿಸಿ. 769 ಕೇಳಿದರೆ ಕೊಟ್ರಮ್ಮ ಅವರೇ. ನೋಡೋಣ 769 ಏನು ಅಂತ. ಕೊಟ್ರಮ್ಮ ಅವ್ರು ಮೊನ್ನೆ ಮೆಸೇಜ್ ಮಾಡಿದ್ದಾರೆ, ನಿಮ್ಮ ಬಾಸಿಗೆ ಸಹಸ್ರ ವಂದನೆಗಳು ಸರ್. ನಿಮಗೆಲ್ಲ ಎಷ್ಟು ರಜೆಗಳು ಕೊಡ್ತಾರೆ, ಎಷ್ಟು ಪರ್ಮಿಷನ್ ಕೊಡ್ತಾರೆ. ನಿಜ, ನಮ್ಮ ಮನೆ ಸದಸ್ಯರಿಗೂ ಅಷ್ಟೇ ಖುಷಿ, ನಮ್ಮ ಇವ್ರಿಗೆ ಬಂಧು ಬಳಗರಿಗೆಲ್ಲ ಅಲ್ವಾ. ಹೌದ್ರಿ, ಯಾಕಂದರೆ ಕೆಲಸ ಮನೆ ಥರ ಆಯಿತು ಅಂದರೆ ಚೆನ್ನಾಗಿ ಮಾಡ್ಬೋದು. ಮನೆ ಥರ ಆಯಿತು ಅಂತ ಹೊತ್ಕೊಂಡು ಮಲ್ಕೊಳ್ಳೋದು ಬೇರೆಯವರಿದ್ದಾರೆ, ಬೇರೆ ವಿಚಾರ. ಅದು ನಮಗೆ ಜಾಟಿತನ ಜಾಸ್ತಿ ಆಗಬಾರ್ದು. ಯಾವುದೇ ಒಂದು ವಿಷಯ ಹೂರ್ಣವನ್ನು, ಯಾವುದೇ ಒಂದು ಅನುಕೂಲತೆಗಳನ್ನು ನೀವು ದುರುಪಯೋಗ ಪಡಿಸ್ಕೊಂಡ್ರೆ ಅದು ನಿಮ್ಮ ಕೈ ಜಾರತ್ತೆ ಅಷ್ಟೇ. 769 ಕೊಟ್ರಮ್ಮ ಏನು ಹೇಳ್ತಾರೆ ನೋಡೋಣ. ನಿನಗೇಕೆ ಈ ವಿಷಯ, ಬಾಬಾ ಇದ್ದಾರೆ, ಅವರು ಚೆನ್ನಾಗಿ ನಂಬಿ ಅವರ ನಾಮಜಪವನ್ನು ಮಾಡು. ಏನೋ ಒಂದು ವಿಚಾರ ಕೊರಿತಾ ಇದೆ ಕೊಟ್ರಮ್ಮ ನಿನ್ನ ಮನಸ್ಸಲ್ಲಿ, ನಿನಗೆ ಯಾಕೆ ಆ ವಿಚಾರ, ಬಾಬಾ ಇದ್ದಾರೆ, ಅವ್ರು ಜಪ ಮಾಡ್ಕೊಂಡು ಹಾಯಾಗಿರು ಅಂತ ಬರ್ತಾ ಇದೆ ಕೊಟ್ರಮ್ಮರೇ. ರಾಜು ಬಂಟ್ವಾಳ್ 409. ರಾಜು, ಮಕ್ಕಳು ಆಗಿಲ್ಲ ಅಂತ ನೀವು ಟೈಪ್ ಮಾಡಿಬಿಟ್ರಿ, ಆ ಥರ ಮಾಡಬೇಡಿ. ಬಂಟ್ವಾಳದಿಂದ ನೀವು ಯಾವಾಗಲೂ ಹಳೆ ವ್ಯೂವರ್ಸ್, ನಮಗೆ ಸಮಸ್ಯೆ ನಿಮ್ಮಲ್ಲೇ ಇರುತ್ತೆ ರಾಜು. ಸರ್ವ ಸಮರ್ಪಣ ಬುದ್ಧಿಯಿಂದ ವಿಷ್ಣು ಸಹಸ್ರನಾಮ ಪಠಣ ಮಾಡು, ನಿನ್ನ ಕಾರ್ಯ ಜಯವಾಗುವುದು. ಬಂತು ನೋಡು, ವಿಷ್ಣು ಸಹಸ್ರನಾಮ ಇಲ್ಲ ಸುಂದರಕಾಂಡ ಅಲ್ವಾ. ನೆಕ್ಸ್ಟ್ ಮೈಸೂರು ಶ್ವೇತಾ ಗೌಡ 111. ಓಕೆ, 111 ಶ್ವೇತಾ ಅವರೇ. ನೋಡೋಣ, ಸಮಸ್ಯೆ ನಿಮ್ಮಲ್ಲೇ ಇದೆ. ವಾಟ್ಸಪ್ ಮಾಡಿದ್ದಕ್ಕೆ ಥ್ಯಾಂಕ್ಸು. ಉಮೇಶಣ್ಣ 111 ಅಂದ್ರಿ. ಮೈಸೂರಿಗೆ ಫೆಬ್ರವರಿ 9ಕ್ಕೆ ಬರ್ತಾ ಇದ್ದೀನಿ, ಖಂಡಿತ ಸಿಗೋಣ ಯಾರಾದ್ರು ಮೆಸೇಜ್ ಮಾಡಿದರೆ. 111 ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆಗೆ ಸದಾ ಇರುವೆ ಅಂತ ಬರ್ತಾ ಇದೆ ಶ್ವೇತಾ. ಕಪಿಲ್ ದೇವ್ 257 257. ಕಪಿಲ್ ಅವರೇ, ನಿಮ್ಮಷ್ಟೇ ಕುತೂಹಲ ನನಗೂ ಇದೆ. ಊರು ತಿಳಿಸ್ಬೇಕು ಕಪಿಲ್ ಅವರೇ, ನೀವು ಊರು ಯಾವುದಂತ ತಿಳಿಸ್ತಾ ಇಲ್ಲ. ಓಕೆ, ನೀನು ಮಿತ್ರರಿಂದ ಭ್ರಮೆ ಹೊಂದಿದ್ದೀಯೇ, ಆದ್ದರಿಂದ ನಿನ್ನ ಬಾಧೆಗಳು ಉಂಟಾಗುತ್ತವೆ. ನನ್ನ ನಾಮಜಪವನ್ನು ಖಂಡಿತ ಮಾಡಿ ಎಲ್ಲವೂ ಪ್ರಾಬ್ಲಮ್ಗಳು ತೊಲಗುತ್ತವೆ ಅಂತ ಬರ್ತಾ ಇದೆ. ಕೆಲವು ಸಲ ನಾವು ಮಿತ್ರರು ಅಂತ ಎಲ್ಲ ಹಂಚ್ಕೊಳ್ತೀವಿ ಅಲ್ವಾ. ಅಕ್ಕಪಕ್ಕ ಮನೆಯವರು ಇರ್ಬೋದು, ಆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಒಂದೇ ಸಲ ಭಾಳ ಕ್ಲೋಸ್ ಆಗಿಬಿಡ್ತಾರೆ ಮಾತಾಡಿ. ನಮ್ಮ ಮನೆ ವಿಚಾರವನ್ನು, ನಮ್ಮ ವಿಚಾರವನ್ನು ಎಲ್ಲವನ್ನೂ ಹೇಳಿಬಿಟ್ರೆ ಒಂದು ಫ್ಲೋಲ್ಲಿ ನಾವು ಹೇಳಿರ್ತೀವಿ ಒಬ್ಬರ ಬಗ್ಗೆ, ನಾವಿಲ್ದಾಗ ಅವ್ರಿಗೆ ಅದನ್ನು ಹೇಳಿಬಿಡ್ತಾರೆ. ಸೊ ಇದು ಭಾಳ ವರ್ಸ್ಟ್ ಇದು ಚಾಳಿ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ಬಿವೇರ್ ಆಫ್ ದ ಪರ್ಸನ್ ಹೂಮ್ ಯು ಚೂಸ್ ದಿ ಎಮೋಷನ್ ಅಂತ. ಎಮೋಷನ್ ಇರುತ್ತೆ ಎಲ್ರಿಗೂ, ಆದರೆ ಅದನ್ನು ಯಾರ ಹತ್ರ ಬೇಯಿಸಬೇಕು ಅಂತ ನೀವು ನೋಡಿಕೊಂಡು ಬೇಯಿಸಬೇಕು. ತಟ್ಟೆ ದಕ್ಷಿಣೆಲಿ ಹಾಕಿದರೆ ಮಂಗಳಾರತಿ ದೇವರಿಗೆ ಅರ್ಪಣೆ, ಭಿಕ್ಷೆ ಬೇಡೋನು ಕುಡುಕನಿಗೆ ಕೊಟ್ಟರೆ ಹೆಂಡದ ಅಂಗಡಿ ಹೋಗುತ್ತೆ ಅಷ್ಟೇ. ನೀವು ಕೊಡೋ ದಕ್ಷಿಣೆ ದುಡ್ಡು ಯಾರಿಗೆ ಕೊಡಬೇಕು ಅನ್ನೋದು ಮುಖ್ಯ. ಅರ್ಥ ಆಯ್ತಾ? ಓಕೆ, ಫಾಸ್ಟ್ ಇದೀನಿ ಅಂತ ಅನಿಸ್ಕೊಳ್ತಾ ಇದ್ದೀರಾ? ಖಂಡಿತ ನಿಮ್ಮ ಅನಿಸಿಕೆ ಏನೂ ತಪ್ಪಿಲ್ಲ. ಗ್ಯಾಪಲ್ಲಿ ಸಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ. ಇದು ಪೂಜಾ ಕಾರ್ಯ ಥರ ನೋಡ್ತಾ ಇದ್ದೀನಿ. ಸಂಜಯ್ ಅರ್ಣೇಕರ್ ಚಿತ್ರಕಲಾವಿದ 809. ಸಂಜಯ್ ಅವರ ಸಮಸ್ಯೆ ನಿಮ್ಮಲ್ಲೇ ಇದೆ. ನೋಡೋಣ 809 ಏನು ಬರ್ತಾ ಇದೆ. 809ರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಶ್ರೀ ಸಾಯಿ ಲೀಲಾಮೃತವನ್ನು ನಿಯಮಾನುಸಾರವಾಗಿ ಪಠಣ ಮಾಡಿ ವಿದ್ಯಾ ಅಭಿವೃದ್ಧಿ ಉಂಟಾಗುವುದು. ನೋಡಿ, ನೀವೇನು ಓದಿನ ಸಲುವಾಗಿ ಕೇಳಿದ್ರು ಗೊತ್ತಿಲ್ಲ ಸಂಜಯ್ ಅವರೇ, ನೀವು ಸಾಯಿ ಸಚ್ಚರತೆ ಸಾಯಿ ಲೀಲಾಮೃತ ಪಠಣ ಮಾಡಬೇಕಂತೆ. ಚಿತ್ತೂರು ಮಹೇಶ್ ಆಂಧ್ರ ಪ್ರದೇಶ್ 149. ಚಿತ್ತೂರಿಂದ ಮಹೇಶ್ ಅವ್ರು ಕೇಳ್ತಾ ಇದ್ದಾರೆ, ಸಮಸ್ಯೆ ನಿಮ್ಮಲ್ಲೇ ಇದೆ ಮಹೇಶ್ ಅವರೇ. ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ. ಅವಸರ ಬೇಡ, ನಿನ್ನ ಕರ್ಮ ಬಲವಾಗಿದೆ. 1 ವರ್ಷದ ನಂತರ ನೀನು ಅಂದುಕೊಂಡಿರೋ ಕೆಲಸಗಳು ನಡೆಯುತ್ತವೆ. ನನ್ನ ಚರಿತ್ರೆ ಪಠಣ ಮಾಡು. ಕೆಲವು ನಾವು ಅವಸರ ಮಾಡ್ತೀವಿ, ಅಯ್ಯೋ ಇದೆಲ್ಲಪ್ಪ ಸಾಯಿ ಕೊಟ್ಟರೆ ಸಾಯಿ ಇದ್ದಾನೆ ಅನ್ನೋದು, ಕೊಡದಿದ್ದರೆ ಸಾಯಿ ಇಲ್ಲ ಅನ್ನೋದು ಮನುಷ್ಯನ ತಾರ್ಕಿಕ ವಾಣಿಜ್ಯ ಬುದ್ಧಿ. ಈ ಥರ ಮಾಡಬೇಡಿ. ಬಾಬಾ ಹೇಳ್ತಾರೆ, ಅವಸರ ಮಾಡ್ಕೋಬೇಡ, ನಿನ್ನ ಕರ್ಮ ಬಲವಾಗಿದೆ. 1 ವರ್ಷದ ನಂತರ ನೀನು ಅಂದ್ಕೊಂಡಿದ್ದಾಗತ್ತೆ. ನನ್ನ ಚರಿತ್ರೆ ಪಠಣ ಮಾಡು ಅಂತ ಬರ್ತಾ ಇದೆ ಮಹೇಶ್ವರೇ. ಸಾಕಮ್ಮ ಸೊಂಡೂರಿನಿಂದ ಕೇಳಿದ್ದಾರೆ. 119 ಥರ ಕಾಣ್ತಾ ಇದೆ ಇದು. 119 ಸಾಕಮ್ಮವರೇ, ಹೊಸಪೇಟೆಗೆ ಬಂದಾಗ ಬರ್ತೀನಿ ಸೊಂಡೂರಿಗೆ. ನಿಮ್ಮ ವಿಪತ್ತುಗಳು ತೊಲಗಬೇಕಾದರೆ ಸುಂದರಕಾಂಡ 1ನೇ ಸರ್ಗವನ್ನು 48 ದಿನಗಳ ಕಾಲ ನೀವನ್ನೇ ಪಠಣ ಮಾಡು, ಹಾಗೆ ಶಾಂತಿ ಲಭಿಸುತ್ತದೆ. ಬಂತು ನೋಡಿ ಸುಂದರಕಾಂಡ 119ನಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ವಿಪತ್ತು ತೊಲಗಬೇಕಾದ್ರೆ 48 ದಿವಸ ಸುಂದರಕಾಂಡವನ್ನು 1ನೇ ಸ್ಟ್ಯಾಂಜಾ, ಸರ್ಗ ಅಂದರೆ ಸ್ಟ್ಯಾಂಜಾ
48 ಡೇಸ್ ಓದ್ರಿ ಅಂತ ನಿಮಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಕಮೋರೆ. ಉಮೇಶ್ ಬಂಟ್ವಾಳ 793 793. ಉಮೇಶ್ ಅವರೇ ಮಳೆ ಬೆಳೆ ಆಗಿದ್ದು ಖಂಡಿತ ಹೇಳ್ತಾ ಇರ್ತೀರಿ, ಥ್ಯಾಂಕ್ಸು. ಬಾಬಾರ ಮೇಲೆ ಎಷ್ಟು ವಿಶ್ವಾಸ ಬಿಡುತ್ತೀಯೋ ಅಷ್ಟು ಕೀರ್ತಿವಂತನಾಗುತ್ತೀಯೇ. ಶ್ರೀ ಸಾಯಿಲೀಲಾ ಅಮೃತನ ಪಠಣ ಮಾಡಿ ತಪ್ಪದೊಳಗೆ ನೋಡಿ, ಬಾಬಾನ ಮೇಲೆ ಭಾರ ಹಾಕ್ಬಿಟ್ರೆ ಭಕ್ತರನ್ನು ಪೊರೆಯೋದೇ ಅವ್ರ ಕೆಲಸ. ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ಸಾಯಿ ಮಾಡ್ತಾರಾ ಇಲ್ಲ ಅಂತ ಚೆಕ್ ಮಾಡಿದ್ರೆ ಹೋಯ್ತು ಅಲ್ವಾ. ವಿಜಯಪ್ರಕಾಶ್ ಅವರು ಮೊನ್ನೆ ಒಂದು ರೀಲಲ್ಲಿ ಹೇಳ್ತಾ ಇದ್ರು, ನಂಗೆ ಗೊತ್ತಿತ್ತು ವಿಜಯಪ್ರಕಾಶ್ ಹೇಳಿದ ಮೇಲೆ ಗೊತ್ತಾಗಬೇಕು ಅಂತಲ್ಲ ಸಿಂಗರು. ನಾವು ಏನಾದ್ರು ದೇವ್ರ ಮೇಲೆ ಭಾರ ಹಾಕಿ ಆ ದೇವ್ರ ಮೇಲೆ ಅನುಮಾನ ಪಟ್ಟರೆ ದೇವರಿಗೆ ಅವಮಾನ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಲ್ವಾ. ಅದೇ ಥರ ಆತ್ಮಹತ್ಯೆಗೂ ಅನ್ವಯಿಸುತ್ತೆ. ಏನೇ ಒಂದು ಸಣ್ಣ ವಿಚಾರವಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಾವೇನೋ ದೇಹಬಾಧೆಯಿಂದ ಹೊರಗಡೆ ಹೋಗ್ತೀವಿ, ಆದರೆ ದೇವರಿಗೆ ಮಾಡೋ ಅವಮಾನ ಅಂತ ಒಬ್ಬರು ಮಹಾತ್ಮರು ಹೇಳಿದ್ದಾರೆ ಆತ್ಮಹತ್ಯೆ. ಆದ್ದರಿಂದ ಲೈಫ್ಗಿನ ಯಾವುದು ದೊಡ್ಡದಿಲ್ಲ ರೀ, ಲೈಫೇ ದೊಡ್ಡದು. ಯಾರು ನಿಮಗೆ ಕತ್ತೆ ಅಂದರೆ ನೀವು ಕತ್ತೆ ಹಾಕ್ತೀರಾ, ನಿಮ್ಮ ಲೈಫ್ ನಿಮಗೆ ಅಲ್ವಾ. ಅವ್ನು ಲೈಕ್ ಆ್ಯಂಡ್ ಕಮೆಂಟ್ಸ್ಗೋಸ್ಕರ ಎಲ್ಲೋ ಹತ್ಯೆ ಆಗಿದ್ದನ್ನು ನೋಡ್ತಾ ಇದ್ದೀವಿ, ಅವರೆಲ್ಲೋ ಆರಾಮಾಗಿರ್ತಾರೆ. ಇನ್ನೂ ಯಾರೋ ಪಾಪ ಸೂಕ್ಷ್ಮ ಮನಸ್ಸಿನವರು ಸತ್ತು ಹೋಗ್ತಾರೆ. ಈ ಥರ ಎಲ್ಲ ನಡೀತಾ ಇದೆ. ಭಾವನೆಗಳು ಭಾಳ ಬೆಲೆ ಕೊಡಿ. ಸೂಕ್ಷ್ಮ ಇರೋರನ್ನ ಹೆದರೋರ ಮೇಲೆ ಹೆಬ್ಬ ಎಸೆಯೋ ಥರ ಮಾಡಬೇಡಿ. ಸಹಚರರಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್, ಸಿಬ್ಲಿಂಗ್ಸ್ಗೆ ಹೇಳ್ತಾ ಇದ್ದೀನಿ. ಅತ್ತೆ ನಾದ್ನಿ ಇರ್ಬೋದು, ನಾದ್ನಿ ಅಕ್ಕ ಇರ್ಬೋದು, ಅತ್ತೆ ಸೊಸೆ ಇರ್ಬೋದು, ಮಾವ ಹಳೆ ಇರ್ಬೋದು, ಅಪ್ಪ ಮಗ ಇರ್ಬೋದು, ತಂದೆ ಮಗಳು ಇರ್ಬೋದು, ತಾಯಿ ಮಗ ಇರ್ಬೋದು. ದಯಮಾಡಿ ಉತ್ತರಗಳನ್ನ ಸರಿಯಾಗಿ ಕೊಟ್ಕೊಳ್ಳಿ. ನಿನ್ನ ಹಣೆ ಬರ ಇಷ್ಟು ಇದಾಗೋದು ಅಂತ ಮಾಡೋದು, ಅವ್ರು ಇವ್ರಿಗೆ ಮರ್ಯಾದೆ ಕೊಡಲ್ಲ. ಇವೆಲ್ಲ ಇವಾಗ ಇನ್ನು ಕಾಲದಲ್ಲಿ ಭಾಳ ನಡೀತಾ ಇದೆ. ನಮ್ಮ ಮೊನ್ನೆ ಒಬ್ಬರಿಗೆ ಟಾಕ್ ಶೋಲ್ಲಿ ಹೇಳ್ತಾ ಇದ್ದೆ, ಕೈ ತುಂಬ ಸಂಪಾದನೆ ಮಾಡ್ತಾವೆ ಮುಂಡೆವು, ಮೈ ತುಂಬ ಬಟ್ಟೆ ಹಾಕೊಂಬಲ್ಲ ಅಂತ ಅಲ್ವಾ. ಅವ್ರು ನಕ್ಬಿಟ್ರು, ತುಂಬ ಚೆನ್ನಾಗಿ ಮಾತಾಡ್ತೀರಿ ಉಮೇಶರೇ, ಪ್ರಾಣೇಶ್ ಅವ್ರ ಥರ ಅಂತ. ಅಲ್ಲ ನಿಜ ಅಲ್ವಾ ಅದು? ಹೇಳಿ. ವಿದ್ಯೆಗೆ ವಿವೇಕ ಇರಬೇಕು. ವಿವೇಕವಿಲ್ಲದೆ ವಿದ್ಯೆ ಪೇಪರ್ ಹೂ ಇದ್ದಾಗೆ, ವಾಸನೆ ಇರಲ್ಲ, ಸುವಾಸನೆ ಇರಲ್ಲ, ಸುಗಂಧ ಇರಲ್ಲ ಅಲ್ವಾ. ಓಕೆ, ಭಾಷಣ ಜಾಸ್ತಿ ಬೇಡ, ಕೆಲಸಕ್ಕೆ ಲೇಟ್ ಆಗ್ತಾ ಇದೆ. ಅಜಯ್ 168. ಅಜಯ್ ಊರನ್ನು ಹೇಳಬೇಕಮ್ಮ ನೀನು. 168 ಸಮಸ್ಯೆ ನಿನ್ನಲ್ಲೇ ಇದೆ ಅಜಯ್. ಚಿಕ್ಕಂದಿನಿಂದಲೂ ನಿನ್ನನ್ನು ಹಿಡಿದು ಪೀಡಿಸುತ್ತಿರುವ ಸಂದೇಹವೇ ನಿನ್ನ ಈ ಸ್ಥಿತಿಗೆ ತಂದಿದೆ. ಭಯ ಬೇಡ. ಸುಂದರಕಾಂಡ 15ನೇ ಸ್ಟ್ಯಾಂಜ 49 ದಿನ ಪಠಣ ಮಾಡು. 7 ಜನರಿಗೆ ಊಟ ಕೊಡು, ಸರಿ ಹೋಗುತ್ತೆ ಅಂತ ಬರ್ತಾ ಇದೆ ಅಜಯ್ ಅವರೇ. ನೋಡಿ, ಡೌಟ್ ನಮ್ಮ ಸೋದರತೆ ರೇಣುಕತೆ ಹೇಳ್ತಾರೆ, ಅನುಮಾನಮೇ ಪೆನುಭೂತಮು ಅಂತ. ಒಂದು ಕಡೆ ನೀವು ಇಡ್ತೀರಿ ಸೆಲ್ಫೋನ್ನ, ಇಲ್ಲಿ ಇಡ್ತೀರಿ, ಸೆಲ್ಫೋನ್ ಅಂದ್ಕೊಳ್ಳಿ, ಇಲ್ಲಿ ಇಡ್ತೀರಿ, ಅಲ್ಲೇ ಇರಬೇಕು. 20 ಸಲ ಅದನ್ನ ನೋಡೋದು ಮಾಡಬಾರ್ದು, ನಿಮ್ಮ ತಲೆ ಮಬ್ರೊಟ್ಟಾಗುತ್ತೆ. ಕೆಲವರು ಇರ್ತಾರೆ ಗ್ಯಾಸ್ ಆಫ್ ಮಾಡಿರ್ತಾರೆ, ತಿರ್ಗಾ ಹೋಗ್ತಾರೆ ಗ್ಯಾಸ್ ಆಫ್ ಮಾಡಿದ್ದನ್ನೆಲ್ಲ ನೋಡ್ತಾರೆ ಅಲ್ವಾ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ OCD ಅಂತಾರೆ ಇಂಗ್ಲೀಷಲ್ಲಿ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅದು ಡಿಸಾರ್ಡರ್. ಅದು ಕೀ ಹಾಕಿರ್ತಾರೆ ಮನೆದು, ಅರ್ಧ ದಾರಿ ತನಕ ಹೋಗಿ ಮತ್ತೆ ಮನೆಗೆ ಬಂದು ಆ ಕೀ ಹಾಕಿದಾರೆಲ್ಲ ಜಗ್ಗಿ ನೋಡ್ತಾರೆ. ಇವಾಗ ಬಿಡಿ ಡೋರ್ ಲಾಕ್ ಬಂದಿದೆ, ನಮ್ಮ ಕಾಲಕ್ಕೆ ಲಾಕ್ ಇತ್ತು, ನಾವು ತಾಲ್ ಕೀಗಳು ಅಲ್ವಾ. ಹಾಗೆ ನಿಮ್ಮ ಎದುರಿಗೆ ಇದ್ದಾರೆ ಅಂದರೆ ಇದ್ದಾರೆ ಅಷ್ಟೇ. ಈ ಪುಸ್ತಕ ಹಿಡ್ಕೊಂಡಿದ್ದೀನಿ ಅಂದರೆ ಹಿಡ್ಕೊಂಡಿದ್ದೀನಿ, ಅದು ಹಿಡ್ಕೊಂಡಿದ್ದೀನಿ ಅಂತ ಮುಟ್ಟಿ ನೋಡೋ ಅಗತ್ಯವಿಲ್ಲ. ಅದು ಗೀಳಾಗಿ ಪರಿಣಮಿಸಿದ್ದಲ್ಲಿ ನಿಮಗೆ ತುಂಬ ತೊಂದರೆ ಆಗುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ ಅದನ್ನು. ಅಜಯ್ ಬಾಬಾ ಅವ್ರಿಗೂ ಉತ್ತರ ಕೊಟ್ಟಿದ್ದು ನಿಮಗೆ ಸಮಂಜಸ ಇದೆ ಅಂತ ಅನಿಸಿದೆ. 49 ದಿನಗಳ 15ನೇ ಸರ್ಗವನ್ನು ಸ್ಟ್ಯಾಂಜವನ್ನು ಸುಂದರಕಾಂಡದ್ದು ಓದಬೇಕಂತೆ, ಆಮೇಲೆ 7 ಜನಕ್ಕೆ ಊಟ ಕೊಡಬೇಕಂತೆ. ಸಾರಿ ಫಾರ್ ಮೈ ಹರಿ. ನೆಕ್ಸ್ಟ್ ಹನೀಶ್ ಕೇರಳದಿಂದ ನಂಬರ್ ಕೇಳಿದ್ದಾರೆ. ಕೇರಳದಲ್ಲೂ ಕನ್ನಡಿಗರಿದ್ದಾರೆ ನೋಡಿ. 173. ನೋಡೋಣ. 123. ಯೋಚನೆಗಳಿಂದಾಗಿ ನಿಂಗೆ ನಿದ್ದೆ ಬರ್ತಾ ಇಲ್ಲ. ಮಲಗುವ ಮುನ್ನ 108 ಬಾರಿ ನನ್ನ ಮಂತ್ರ ಜಪ ಮಾಡು. ಮಲಗು, ನಿದ್ದೆ ಬರುತ್ತದೆ, ಆರೋಗ್ಯ ಸರಿಯಾಗಿರ್ತದೆ ಅಂತ. ಕೆಲವರಿಗೆ ನಿದ್ದೆನೇ ಸಮಸ್ಯೆ. ದುಡ್ಡಿದ್ದವ್ರಿಗೆ ನಿದ್ದೆ ಬರುತ್ತೆ, ದುಡ್ಡಿಲ್ಲದವ್ರಿಗೆ ನಿದ್ದೆ ಬರಲ್ಲ. ಹಾಗೇನೂ ಇಲ್ಲ, ದುಡ್ಡಿದ್ದವರು ನಿದ್ದೆ ಮಾಡಲ್ಲ ಕೆಲವು ಸರ್ತಿ, ದುಡ್ಡಿಲ್ಲದವರು ನಿದ್ದೆ ಮಾಡ್ತಾರೆ. ಅದು ದುಡ್ಡಿಗೂ ನಿದ್ದೆಗೆ ಸಂಬಂಧ ಇಲ್ಲ. ಕೆಲವರು ಎಷ್ಟು ಪುಣ್ಯವಂತರಂದರೆ ಬಸ್ಸಲ್ಲಿ ನಿಂತ್ಕೊಂಡು ನಿದ್ದೆ ಹೊಡಿತಾ ಇರ್ತಾರೆ. ರಿಯಲಿ ನಾನು ಮೊನ್ನೆ ನಮ್ಮ ಅತ್ತೆಯವ್ರು ಬಂದಾಗ ಹೇಳ್ತಾ ಇದ್ದೆ ಲಾಸ್ಟ್ ಮಂತು, ಅವ್ರು ಹಾಗನ್ಬೇಡಿ ಉಮೇಶ್ ಪ್ಲೀಸ್ ಅಂತಾರೆ ಅವರು. ಹಾಗೆ ಫ್ಲೋಲ್ಲಿ ಬಂತು. ಒಂದು ಒಳ್ಳೆ ನಿದ್ದೆಗೂ ಒಂದು ಒಳ್ಳೆ ಸಾವಿಗೂ ಪುಣ್ಯ ಮಾಡಬೇಕು ಅಲ್ವಾ. ಇಲ್ಲಾಂದರೆ ವೆಲೆ ಒದ್ದಾಡಿ ಹೋಗ್ತಾರೆ. ಯಾಕೋ ಸಾವಿನ ವಿಚಾರ ಭಾಳ ಮಾತಾಡ್ತಾ ಇದ್ದೀನಿ ಈ ವಾರ ಬ್ಲಾಗಲ್ಲಿ ಭಾಗದಲ್ಲಿ, ಅನ್ಕೋಬೇಡಿ. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಸರ್ವೇ ಜನ ಸುಖಿನೋ ಭವಂತು. ಲಾಗಿನ್ ಲೇಟ್ ಆಗ್ತಾ ಇದೆ. ಎಲ್ಲರೂ ಸಮಸ್ಯೆಗೆ ನಿಮ್ಮಲ್ಲಿ ಇಟ್ಕೊಂಡು ನಂಬರ್ಸ್ ಕೇಳಿ. 1K ಆಗಿರೋದಕ್ಕೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಪರಮ ಧನ್ಯವಾದಗಳು. ಅಗ್ನಿ ಚಾನಲ್, ಅಗ್ನಿ ನಿಮಗೆ ಭಾಳ ವಂದನೆಗಳು. 2 ದಿವಸದಲ್ಲಿ 40 ಸಬ್ಸ್ಕ್ರೈಬರ್ ಜಂಪ್ ಮಾಡಿಸಿದಾರೆ. ಮಾನಿಟೈಸೇಷನ್ ಎಷ್ಟಾಯ್ತಣ, ಎಷ್ಟು ಬರುತ್ತಣ ಅಂತ ಕೆಲವರು ಮೆಸೇಜ್ ಮಾಡ್ತಾಯಿದ್ರಿ. ದುಡ್ಡು ಗಿಡ್ಡಕ್ಕೋಸ್ಕರ ಇಲ್ಲ, ಇಷ್ಟು ವಾಚ್ ಅವರ್ಸ್ ಅಂತ ಇರುತ್ತೆ. ಬರೀ ಸಬ್ಸ್ಕ್ರೈಬರ್ ಆದರೆ ಸಾಲೋಲ್ಲ, ಅಷ್ಟು ವಾಚ್ ಅವರ್ಸು ಆಗಬೇಕು. ಓಕೆ, ನೋಡೋಣ. ಸಾಯಿ ಚಿತ್ತ ಪೂಜೆ ಥರ ಮಾಡ್ತಾಯಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. 5 ನಿಮಿಷ ಜಾಸ್ತಿ ತೊಗೊಂಡಿದ್ದೀನಿ, ಅವಸರ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾನು ಹೇಳೋದಷ್ಟೇ ಎಲ್ರಿಗೂ. ಜೀವನ ದೊಡ್ಡದು, ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮನುಷ್ಯನಿಂದ ಸಮಸ್ಯೆ,
ಸಮಸ್ಯೆಯಿಂದ ಮನುಷ್ಯ ಇಲ್ಲ. ಮರಕ್ಕೆ ಬರಲ್ಲ, ಮನುಷ್ಯರಿಗೆ ಬರುತ್ತೆ, ಪ್ರಾಣಿಗಳಿಗೆ ಬರುತ್ತೆ. ಮನುಷ್ಯನ ಮೇಲೆ ಸಮಸ್ಯೆ ಇರುತ್ತೆ. ಕಣ್ಣಿದ ಮೇಲೆ ಚಸ್ಮಾ ತಪ್ಪಿದ್ದಲ್ಲ, ಮೂಗಿದ ಮೇಲೆ ನೆಗಡಿ ತಪ್ಪಿದ್ದಲ್ಲ. ನಾವು ಸಣ್ಣ ಪುಟ್ಟ ವಿಚಾರಕ್ಕೆ ಲೋಕರಿಂದ ಬಿಟ್ಟು ಹೋಗೋ ಯೋಚನೆ ಯಾವತ್ತೂ ಮಾಡಬಾರ್ದು. ಸಾಯಿರಾಮ್. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸರ್ವೇ ಜನ ಸುಖಿನೋ ಭವಂತು. ಓಂ ಸಾಯಿರಾಮ್. ನೆಕ್ಸ್ಟ್ ವೀಕ್ ಸಿಗೋಣ.